ಬಸ್ಸಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ಇರುವಂತದ್ದು. ಅದು ಯಾರ ಜೊತೆಗೆ? ಬಲಿಷ್ಠ ಗುಜರಾತ್ ಟೈಟನ್ಸ್ ಜೊತೆಗೆ ಇರುವಂತದ್ದು. ಅದರ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಒಂದು 4 ರಿಂದ 5 ದಿನಗಳ ಮೊದಲೇ ಆಗಿರುವಂತದ್ದು ಜಿ ಟಿ ಜೊತೆಗೆ. ಅದರಲ್ಲೂ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಚೇಸಿಂಗ್ ಆಪ್ಷನ್ ತೆಗೆದುಕೊಂಡು ಚೇಸ್ ನ ಈಸಿಯಾಗಿ ಡಾಮಿನೇಟ್ ಮಾಡಕ್ ಬಿಟ್ಟಿತ್ತು ಅಂತಾನೆ ಹೇಳ್ಬೋದಾಗಿದೆ ಜಿ ಟಿ ವಿರುದ್ಧ. ಆ ರೀತಿ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ನ ಆಟ ಆಡಿರುವಂತದ್ದು. ಅಲ್ಲಿ ಎಲ್ಲರೂ ಕೂಡ ಕಿಂಗ್ ಕೊಹ್ಲಿ ಅವರಂತೂ ಒನ್ ಆಫ್ ದ ಎಕ್ಸ್ಟ್ರಾಡಿ ಅಂಡ್ ಡಿ ಪಿ ಅವರು, ಅದರಲ್ಲಿ ಜಿ ಟಿ ಪರವಾಗಿ ಸಾಯಿ ಸುದರ್ಶನ್ ಅವರು ಒನ್ ಆಫ್ ದ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ನ ಆಟ ಆಡಿರುವಂತದ್ದು. ಅಂಡ್ ಇದರಲ್ಲಿ ನಮ್ಮ ಆರ್ ಸಿ ಬಿದು ಒನ್ ಆಫ್ ದ ಬೆಸ್ಟ್ ಆಟ ಆಡಿರುವಂತದ್ದು ಲಾಸ್ಟ್ ಮ್ಯಾಚ್. ಅದು ಚಿನ್ನಸ್ವಾಮಿ ಚೇಸಿಂಗ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಚೇಸಿಂಗ್ ಸಿಕ್ಕರೆ ಒನ್ ಆಫ್ ದ ಧಮಾಕ ಪರ್ಫಾರ್ಮೆನ್ಸ್ ಕೊಡುವಂತದ್ದು. ಅದೇ ನಮ್ಮ ಆರ್ ಸಿ ಬಿಗೆ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಫಸ್ಟ್ ಡಿಪೆಂಡ್ ಮಾಡ್ಕೊಳ್ಳೋದಾದ್ರೆ ಎಲ್ಲಾದ್ರೂ ಸ್ವಲ್ಪ ಬ್ಯಾಟಿಂಗ್ ಕೊಲಾಪ್ಸ್ ಆಗುವಂತ ಸಾಧ್ಯತೆ ಇರುತ್ತೆ, ನಂಬ್ಲಿಕ್ ಬರಲ್ಲ. ಅದಕ್ಕೆ ನಮ್ಮ ಆರ್ ಸಿ ಬಿಗೆ ಒನ್ ಆಫ್ ದ ಚೇಸಿಂಗ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಅಂಡ್ ಜಿ ಟಿ ಅಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಅಂತ ಹೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಜಿ ಟಿಯ ಪ್ಲೇಯಿಂಗ್ 11 ಕಡೆ ಹೋಗೋದಾದರೆ, ಡೈರೆಕ್ಟ್ ಆಗಿ ಹೋಗೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಂತ ಸಾಯಿ ಸುದರ್ಶನ್ ಅಂಡ್ ಶುಭನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ. ಇವ್ರದ್ದು ಟಾಪ್ 3 ಹೆವಿ ಇರೋದ್ರಿಂದ ಈ 3 ಜನರ ಮೇಲೆ ಜಿ ಟಿ ಡಿಪೆಂಡ್ ಹಾಕೊಂಡಿರೋದಂತ ಹೌದು. ಸಾಯಿ ಸುದರ್ಶನ್ ಅವರು ಕನ್ಸಿಸ್ಟೆನ್ಸಿ ರನ್ಸ್ ಮೇಕಿಂಗ್, ಯಾಕಪ್ಪ ಅಂದ್ರೆ ಸಿ ಎಸ್ ಕೆ ವಿರುದ್ಧವೂ ಕೂಡ ಅವರು ವಿನ್ ಆಗಿರೋದ್ರಿಂದ, ಅದರಲ್ಲೂ ಕೂಡ ಸಾಯಿ ಸುದರ್ಶನ್ ಅವರು 50+ ಸ್ಕೋರ್ ಮಾಡಿರುವಂತದ್ದು. ಒನ್ ಆಫ್ ದ ಕನ್ವಿನ್ಸಿಂಗ್ ಅನ್ಕೊಂಡು ಸಾಯಿ ಸುದರ್ಶನ್ ಅವರೇ ಕಾಣಿಸ್ಕೊಂಡಿರೋದ್ರಿಂದ, ಒಂದು ಮ್ಯಾಚ್ ಇಂದ ಅವ್ರು ಕಮ್ಬ್ಯಾಕ್ ಮಾಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಹೊಡಿತಾರೆ ಅಂತ ಅನ್ನಿಸ್ತಾ ಇರುವಂತದ್ದು ಜಿ ಟಿ ಪರವಾಗಿ. ಅಂಡ್ ಇಲ್ಲಿ ಶುಭನ್ ಗಿಲ್ ಅವರಿಂದ ರನ್ಸ್ ಬರ್ಬೇಕಾಗಿರುವಂತದ್ದು. ಎಸ್, ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಟಾಪ್ 5 ಅಲ್ಲಿ ಇರುವಂತ ಬ್ಯಾಟರ್ ಆಗಿದ್ರು ಸಹಿತ, ಆದ್ರೆ ಅಷ್ಟೊಂದು ಕನ್ಸಿಸ್ಟೆನ್ಸಿ ರನ್ಸ್ ಬರ್ತಾ ಇಲ್ಲ, ಅಷ್ಟೊಂದು ಕಾನ್ಫಿಡೆನ್ಸ್ ಆಗೊಂಡು ಆಟ ಆಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುವಂತದ್ದು. ನೋಡೋ ಯಾವ ರೀತಿ ಆಟ ಆಡ್ತಾರೆ ಅಂತ. ಇವರಿಬ್ರು ಓಪನಿಂಗ್ ಪೇರ್ ಆದ್ರೆ ಜಿ ಟಿ ಪರವಾಗಿ, ನಮ್ಮ ಪರವಾಗಿ ಬರ್ತಾರೆ ಎಸ್ ಜೋಕೋಬ್ ಬೆಥೆಲ್ ಅವರು ವಿತ್ ಕಿಂಗ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಕಿಂಗ್ ಕೊಹ್ಲಿ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ಆದ್ರೆ ಈ ಮ್ಯಾಚ್ ಅಲ್ಲಿ ಆಟ ಆಡ್ತಾರೋ ಇಲ್ವೋ ಗೊತ್ತಾಗಲ್ಲ. ಅಂದ್ರೆ ನನ್ನ ಪ್ರಕಾರ ಲಾಸ್ಟ್ 2 ಮ್ಯಾಚಸ್ ಗಳನ್ನ ಆಟ ಆಡಿರೋದ್ರಿಂದ ಈ ಮ್ಯಾಚ್ ಅನ್ನು ಕನ್ಸಿಸ್ಟೆನ್ಸಿಯಾಗಿ ಆಟ ಆಡ್ತಾರ ಅನ್ನೋದುಂಟು ಡೌಟ್ಫುಲ್. ಬಟ್ ದರ್ ವಾಸ್ ಜೋಕೋಬ್ ಬೆಥೆಲ್ ಇರೋದ್ರಿಂದ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಸ್ಟಾರ್ಟ್ ಕೊಡ್ತಾರೆ, ಆದ್ರೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ 100% ಜಿ ಟಿ ಪರವಾಗಿ ಬಿಗ್ ಸ್ಕೋರ್ ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಹೆಚ್ಚಿನಾಗಿ ಹೊಡಿಲಿಕ್ಕೆ ಹೋಗ್ಕೊಂಡು ಔಟ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಜೋಕೋಬ್ ಬೆಥೆಲ್ ಅವರು, ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ಅವರು ನಿಂತ್ಕೊಂಡು ಆಟ ಆಡ್ಲಿಕ್ಕೆ, ಹೇಗಾದ್ರೂ ನಿಂತ್ಕೊಂಡು ಆಟ ಆಡ್ಲಿಕ್ಕೆ ಪಕ್ಕ ಆಟ ಆಡ್ತಾರೆ ಅಂತ ಅನ್ನಿಸ್ತಾ ಇರುವಂತ ಜೋಕೋಬ್ ಬೆಥೆಲ್ ಅವರು. ನನ್ನ ಪ್ರಕಾರ ಎರಡು ಟೀಮ್ದು ಕೂಡ ಟಫ್ ಕಾಂಪಿಟೇಟರ್ ಓಪನಿಂಗ್ ಜೋಡಿ ಇರುವಂತದ್ದು. ನಂಬರ್ 3 ಕಡೆ ಹೋಗೋದಾದ್ರೆ ನಮ್ ಕಡೆ ಬರ್ತಾ ಇದೆ ಡಿ ಡಿ ಪಿ ಅವರು, ಅವ್ರ ಕಡೆ ಜೋಸಫ್ ಬಾಸ್. ಎರಡು ಕೂಡ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲಿಂಗ್ ಆಗಿರುವಂತದ್ದು. ಆದ್ರೆ ಕಂಪ್ಯಾರಿಸನ್ ನೋಡ್ತಾ ಮಟ್ಟಿಗೆ ಡಿ ಡಿ ಪಿ ಅವರು ಒನ್ ಆಫ್ ದ ಹೈ ಲೆವೆಲ್ ಅಲ್ಲಿ ಇರುವಂತದ್ದು. ಅವರು ಶಾರ್ಟ್ಸ್ ಸೆಲೆಕ್ಷನ್ ಆಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಶಾರ್ಟ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಶಾರ್ಟ್ ಅಲ್ಲಿ ಅದು ಮೇನ್ ಹಾಕೊಂಡು ಅವ್ರು ವೆರಿ ಫಸ್ಟ್ ಬಾಲ್ ಗೆ ಫ್ಲಿಕ್ ಮಾಡ್ತಾರಲ್ಲ ಲೆಗ್ ಸೈಡ್, ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಅಂತಾನೆ ಹೇಳ್ಬೋದಾಗಿದೆ ಡಿ ಡಿ ಪಿ ಅವ್ರದ್ದು. ಅಂಡ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಅಂಡ್ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಒನ್ ಆಫ್ ದ ಪಿಕಪ್ ಶಾಟ್ಸ್ ಗಳು ಸಾಲಿಡ್ ಲೆಗ್ ಸೈಡ್ ಗೆ ಸ್ಟ್ರಾಂಗ್ ಇರುವಂತ ಡಿ ಡಿ ಪಿ ಅವರು. ಅವ್ರ ಕಡೆ ಜಾಸ್ತ ಬಾಸ್ ಅವರು ಕೂಡ ಕನ್ವರ್ಟ್ ಮಾಡ್ತಾರೆ, ಆದ್ರೆ ಸ್ಟಾರ್ಟೇ ಸಿಗಲ್ಲ ಅವ್ರಿಗೆ ಅಷ್ಟೇ ಬಿಟ್ರೆ. ಕನ್ವರ್ಟ್ ಈಸಿಯಾಗಿ ಅವ್ರು ಸೆಟ್ಲ್ ಆದ್ಮೇಲೆ ಅಂತೂ ಧಮಾಕ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಆದ್ರೆ ಸೆಟ್ಲ್ ಆಗ್ಲಿಕ್ಕೆ ಕೊಡಬಾರ್ದು ಅಷ್ಟೇ ಬಿಟ್ರೆ. ನನ್ನ ಪ್ರಕಾರ ಡಿ ಡಿ ಪಿ ಅವರು ಹೈ ಲೆವೆಲ್ ಅಲ್ಲಿ. ಅಂಡ್ ನಂಬರ್ 4 ಅಲ್ಲಿ ರಜತ್ ಪಟಿದಾರ್ ಅವರು ನಮ್ ಕಡೆ ಬರ್ತಾರೆ. ಅವ್ರ ಕಡೆ ನೋಡೋದಾದ್ರೆ ವಾಷಿಂಗ್ಟನ್ ಸುಂದರ್ ಅವ್ರು ಬಂದ್ರು ಬರ್ಬೋದು, ಅಥವಾ ಗ್ಲೇನ್ ಫಿಲಿಪ್ಸ್ ಅವ್ರು ಬಂದ್ರು ಬರ್ಬೋದು. ನನ್ನ ಪ್ರಕಾರ ಗ್ಲೇನ್ ಫಿಲಿಪ್ಸ್ ಅವ್ರನ್ನ ಇಟ್ಕೊಂಡ್ರು ಕೂಡ ನಮ್ಮ ರಜತ್ ಅವ್ರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅವ್ರ ಕಡೆ ಬರ್ತಾರೆ ಶಾರುಖ್ ಖಾನ್ ಅವ್ರು, ನಮ್ ಕಡೆಗೆ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಎರಡು ಕೂಡ ಕಂಪ್ಯಾರಿಸನ್ ಎರಡು ಕೂಡ ಸಿಮಿಲರ್ ಹಾಕೊಂಡಿರುವಂತ ಜಿತೇಶ್ ಶರ್ಮಾ ಅವ್ರ ಕಡೆ ನೆಚ್ಚಿಂದಾಗ ಹೋದ್ರು ಕೂಡ, ನೆಕ್ಸ್ಟ್ ಎಲ್ಲ ಅವ್ರ ಕಡೆಗೆ ವಾಷಿಂಗ್ಟನ್ ಸುಂದರ್ ಅವ್ರು ಬರ್ತಾರೆ, ನಮ್ ಕಡೆಗೆ ಬರ್ತಾರೆ ಎಸ್ ಟಿಮ್ ಡೇವಿಡ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಟಿಮ್ ಡೇವಿಡ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಫಿನಿಶರ್ ಆಗಿರುವಂತದ್ದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಜೇಸನ್ ಹೋಲ್ಡರ್ ಅವರು ಅವ್ರ ಕಡೆ ಬರ್ತಾರೆ, ನಮ್ ಕಡೆಗೆ ರೊಮ್ಯಾರಿಯೋ ಶಫರ್ಡ್ ಅವರು ಅಷ್ಟೊಂದೇನು ಕನ್ವಿನ್ಸಿಂಗ್ ಹಾಕೊಂಡು, ಜೇಸನ್ ಹೋಲ್ಡರ್ ಅವರು ಬ್ಯಾಟಿಂಗ್ ಇಂದ ವಿತ್ ಬೌಲಿಂಗ್ ಇಂದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಕೃಣಾಲ್ ಪಾಂಡ್ಯ ವರ್ಸಸ್ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು, ಇವರು ಪೇಸ್ ಅಟ್ಯಾಕ್ ಕಡೆ ಹೋಗೋದಾದ್ರೆ ನೆಕ್ಸ್ಟ್ ಅಲ್ಲಿ ಖಗೀಸ್ ಹೊರಬಾಳ, ಪ್ರಸಿದ್ಧ ಕೃಷ್ಣ ಅಂಡ್ ಅಶೋಕ್ ಶರ್ಮಾ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ ಕಡೆ ಬೌಲಿಂಗ್ ಅಟ್ಯಾಕ್ ಕಡೆ ಹೋಗೋದಾದರೆ ಕೃಣಾಲ್ ಪಾಂಡ್ಯ ವಿತ್ ಸ್ಪಿನ್ನರ್ ಹಾಕೊಂಡು ಸುಯೇಶ್ ಶರ್ಮಾ ಅಂಡ್ ರಸಿಕ್ ಸಲಾಮ್ಧರ್, ಜಾಶ್ ಹ್ಯಾಸಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಎಕ್ಸ್ಟ್ರಾ ಲಾಸ್ಟ್ ಮ್ಯಾಚ್ ಗೊತ್ತಿರಬಹುದು ಯಾವ ರೀತಿ ಡೆಲ್ಲಿನ ಕೊಲಾಪ್ಸ್ ಮಾಡಾಕ್ ಬಿಟ್ರು ಪವರ್ ಪ್ಲೇಲೆ ಅಂತ. ಆ ರೀತಿ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಟ್ಯಾಕ್ ನ ನಮ್ಮ ಆರ್ ಸಿ ಬಿ ಇಟ್ಟಿರುವಂತದ್ದು. ಯಾವ ರೀತಿ ಆಟ ಆಡ್ತಾರೆ ನೋಡ್ಬೇಕಾಗಿರುವಂತದ್ದು ಜಿ ಟಿ ವಿರುದ್ಧ, ಅದು ಕೂಡ ಅಹಮದಾಬಾದ್ ಅಲ್ಲಿ ಆಗ್ತಿರೋದ್ರಿಂದ ಬಿಗ್ಗೆಸ್ಟ್ ಗ್ರೌಂಡ್. ಏನಾದ್ರು ಫಸ್ಟ್ ಬ್ಯಾಟಿಂಗ್ ನಮ್ಮ ಆರ್ ಸಿ ಬಿ ಹೆಚ್ಚಿನಾಗಿ ಫಸ್ಟ್ ಬ್ಯಾಟಿಂಗ್ ಸಿಗುವಂತ ಸಾಧ್ಯತೆ, ಟಾಸ್ ನ ಸೋಲುವಂತ ಸಾಧ್ಯತೆನೇ ಹೆಚ್ಚಿನದಾಗಿ ಇರತ್ತೆ.
ನೋಡು ಟಾಸ್ ಸೋತ್ರು ಕೂಡ ಜಿಟಿಲಿ ಅಂದ್ರೆ ಅಹಮದಾಬಾದಲ್ಲಿ ಆಗ್ತಾ ಇರೋದನ್ನ ನನ್ನ ಪ್ರಕಾರ ನಾವು ಡಿಫೆಂಡ್ ಮಾಡ್ಕೊಳ್ತೇವೆ ಅನ್ನುವಂತ ಕಾನ್ಫಿಡೆನ್ಸ್ ಇರುವಂತರು ಬೌಲಿಂಗ್ ಅಟ್ಯಾಕ್ ಮೂಲಕ. ಯಾಕಪ್ಪ ಅಂತಂದ್ರೆ ಬಿಗ್ ಸೈಡ್ ಆಫ್ ದ ಗ್ರೌಂಡ್ಸ್ ಆಗಿರೋದ್ರಿಂದ ಅವ್ರಿಗೆ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಜಿಟಿಗೆ ಸಿಕ್ಕಿದ್ರೆ. ಅಥವಾ ನಾವು ಒನ್ ಆಫ್ ದ ಚೇಸಿಂಗ್ ಅದು ಚೇಸಿಂಗ್ ಅಲ್ಲಂತೂ ಧಮಕ್ ಪರ್ಫಾರ್ಮೆನ್ಸ್ ಕೊಡ್ತೇವೆ, ಏನ್ ದೊಡ್ಡ ವಿಷಯ ಅಲ್ಲ. ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಸಿಗುವಂತ ಸಾಧ್ಯತೆನೇ ಇರುತ್ತೆ, ಲಾಸ್ಟ್ ಟಾಸಸ್ ನ ವಿನ್ ಆಗಿರೋದ್ರಿಂದ. ನೋಡಿ ಯಾವ ರೀತಿ ಆಟ ಆಡ್ತಾರೆ ಅಂತ. ಒಟ್ನಲ್ಲಿ ನಮ್ಮ ಪೀಸ್ ಅಟ್ಯಾಕ್ ಸ್ಪಿನ್ನಿಂಗರ್ ಅಲ್ಲಿ ಮೀರಾಗುಲ್ ಸುರೇಶ್ ಶರ್ಮಾ ಅವರು ಎಕ್ಸ್ಟ್ರಾರ್ಡಿನರಿ ಡೆತ್ ಓವರ್ ಅಲ್ಲಿ ಕೊಟ್ಟರು ಕೂಡ ಕಂಟ್ರೋಲೇಬಲ್ ಮಾಡ್ತಾರೆ. ಅಂಡ್ ನಮ್ಮ ಆರ್ ಡೆತ್ ಅಲ್ಲಿ ಏನಾದ್ರೂ 4 ಓವರ್ ಅಥವಾ 5 ಓವರ್ ಏನಾದ್ರು ಫಾಸ್ಟ್ ಬೌಲರ್ಸ್ ಒಂದೆರಡು ಭುವಿದ್ ಅಂಡ್ ಜಾಸ್ಟ್ ರಸಿಕ್ ಸಲಾಂ ದವ್ರದ್ದು ವಿತ್ ಸುರೇಶ್ ಶರ್ಮದ್ ಇದ್ರು ಕೂಡ ಒನ್ ಆಫ್ ದ ಕಂಟ್ರೋಲೇಬಲ್ ಓವರ್ ನ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್ ಲಾಸ್ಟ್ ಡೆತ್ ಓವರ್ ಗೆ ಬೌಲಿಂಗ್ ಒನ್ ಆಫ್ ದ ಸಾಲಿಡ್ ಇರೋದ್ರಿಂದ ನಮ್ಮ ಆರ್ ಏನು ಕೂಡ ತೊಂದರೆ ಇಲ್ಲ. ಅಂಡ್ ಪವರ್ ಪ್ಲೇಲೂ ಕೂಡ ಭುವನೇಶ್ವರ್ ಕುಮಾರ್ ಅವರ ಸ್ವಿಂಗ್ ಒನ್ ಆಫ್ ದ ಬೆಸ್ಟ್ ಸ್ವಿಂಗ್ ಸಿಕ್ಕಿರುವಂತಹ ವಿಕೆಟ್ ಅಲ್ಲಿ ಪಕ್ಕ ನಮ್ಮ ಆರ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟಮ್ ನ ತಂದ್ಕೊಟ್ಟ. ಪವರ್ ಪ್ಲೇ ಹೆಚ್ಚಿನ ವಿಕೆಟ್ ನ ಹಾಕಿರುವಂತ ಭುವನೇಶ್ವರ್ ಕುಮಾರ್ ವಿತ್ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಇರುವಂತವ್ರು. ಅಂಡ್ ನನ್ನ ಪ್ರಕಾರ ಆರೆಂಜ್ ಕ್ಯಾಪ್ ಅಲ್ಲೂ ಕೂಡ ಕಿಂಗ್ ಕೊಹ್ಲಿ ಅವರು ಇರುವಂತದ್ದು. ಜೋಕೋ ಬೆತ್ತಲ್ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅದು ಕನ್ವಿನ್ಸಿಂಗ್ ಹಾಕೊಂಡಿರತ್ತೆ. ಯಾಕಪ್ಪ ಅಂತ ಫಿಲ್ ಸಾಲ್ಟ್ ಅವ್ರು ಕಮ್ ಬ್ಯಾಕ್ ಮಾಡಿದ್ರೆ ಜೋಕೋ ಬೆತ್ತಲ್ ಅವರು ನನ್ನ ಪ್ರಕಾರ ಹೆರ್ಗಡೆ ಇರುವಂತ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಸ್ಟಾರ್ಟ್ ಸಿಕ್ಕರು ಕೂಡ ಅವ್ರು ಕನ್ವರ್ಟ್ ಮಾಡ್ತಾ ಇಲ್ಲ. ನೋಡೋ ಯಾವ ರೀತಿ ಆಟ ಆಡ್ತಾರೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಜಿಟಿ ನಡುವಿನ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಆಗಿತ್ತು. ನಿಮ್ಗೆ ಎಷ್ಟು ಲಕ್ಷ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.